ಸ್ಕೋಪ್ನ ಒಳಗಡೆ ಹಾಕಿದ್ರೆ ಅಲ್ಲಿ ಪೈಲ್ಸ್ ಇದೆಯಾ ಕ್ಯಾನ್ಸರ್ ಇದೆಯಾ ಗೊತ್ತಾಗುತ್ತೆ. ಅಲ್ಲಿ ರಕ್ತನಾಳಗಳು ಉಬ್ಕೊಂಡಿರ್ತವೆ, ಅವು ರಪ್ಚರ್ ಆದರೆ ರಕ್ತ ವಾಂತಿ ಆಗುತ್ತೆ. ಪೇಷಂಟ್ಗೆ ಸರ್ಜಿಕಲ್ ಸ್ಕೋಪ್ನ ಒಳಗಡೆ ಹಾಕಿದ್ರೆ ಅಲ್ಲಿ ಪೈಲ್ಸ್ ಇದೆಯಾ ಕ್ಯಾನ್ಸರ್ ಇದೆಯಾ ಗೊತ್ತಾಗುತ್ತೆ. ಅಲ್ಲಿ ರಕ್ತನಾಳಗಳು ಉಬ್ಕೊಂಡಿರ್ತವೆ, ಅವು ರಪ್ಚರ್ ಆದರೆ ರಕ್ತ ವಾಂತಿ ಆಗುತ್ತೆ. ಪೇಷಂಟ್ಗೆ ಸರ್ಜಿಕಲ್ ಜಾಂಡಿಸ್ ಆಗುತ್ತೆ. ಇವೆಲ್ಲ ಲೇಟೆಸ್ಟ್ ಮೆಡಿಕಲ್ ಡೆವಲಪ್ಮೆಂಟ್ಸ್ ಅಂಡ್ ಟೆಕ್ನಾಲಜಿ. ಮೋಷನ್ ಆಫ್ ಬ್ಲಡ್ ಹೋಗ್ತದೆ ಅಂತ ಬಂದರೆ ಎಂಡೋಸ್ಕೋಪಿ ಅನ್ನೋದು ನಮ್ಮ ಮೆಡಿಕಲ್ ಪದ. ಯಾವುದೇ ರಂಧ್ರದಿಂದ ದೇಹದೊಳಕ್ಕೆ ಹಾಕಿದರೆ, ಎಂಡೋ ಅಂದರೆ ಇನ್ಸೈಡ್. ಇವಾಗ ಬಾಯಿಯಿಂದ ಹಾಕಿದರೆ ಗ್ಯಾಸ್ಟ್ರೋಸ್ಕೋಪಿ ಅಂತೀವಿ. ರೆಕ್ಟಮ್ಮಿಂದ ಮೋಷನ್ ಮಾಡೋ ಜಾಗದಿಂದ ಹಾಕಿದರೆ ಕೊಲನೋಸ್ಕೋಪಿ ಅಂತೀವಿ. ಬ್ರಾಂಕೋಸ್ಕೋಪಿ ಉಸಿರಿನ ಆಳದಿಂದ ಪಲ್ಮನಾಲಜಿಸ್ಟು ಬ್ರಾಂಕೋಸ್ ಒಳಗಿಂದ ಲಂಗ್ಸ್ಗೆ ಹಾಕ್ತಾರೆ, ಅದನ್ನು ಬ್ರಾಂಕೋಸ್ಕೋಪಿ ಅಂತೀವಿ. ಆರ್ಥೋಪೆಡಿಕ್ ಸರ್ಜನ್ಸು ಜಾಯಿಂಟ್ ಒಳಗೆ ಸ್ಕೋಪ್ ಹಾಕ್ತಾರೆ, ಅದನ್ನು ಆರ್ಥ್ರೋಸ್ಕೋಪಿ ಅಂತೀವಿ. ಸೊ ಎಲ್ಲೆಲ್ಲಿ ಏನೇನು ಇರ್ತಾವಲ್ಲ ಅದಕ್ಕೆ ಡಿಫ್ರೆಂಟ್ ಟರ್ಮಿನಾಲಜಿ. ಯಾವುದೇ ನಮ್ಮ ಇನ್ಸ್ಟ್ರೂಮೆಂಟು ಒಳಕ್ಕೆ ಹೋದರೆ ಅದನ್ನು ನಾವು ಎಂಡೋಸ್ಕೋಪಿ ಅಂತೀವಿ. ಸೊ ಈ ರೀತಿ ಆದಾಗ ಆರ್ಥೋಪೆಡಿಕ್ಸ್ ಬಿಟ್ಟು ನಮ್ಮ ಜನರಲ್ ಸರ್ಜರಿಯಲ್ಲಿ ಸರ್ವೇ ಸಾಮಾನ್ಯವಾಗಿ ನಾವು ಎಂಡೋಸ್ಕೋಪಿ ಎಲ್ಲಿ ಯೂಸ್ ಮಾಡ್ತೀವಿ ಅಂದರೆ, ಈಗ ನೋಡಿ ಅನ್ನನಾಳದಲ್ಲಿ ಈಗ ಆಲ್ಕೋಹಾಲ್ ತಗೊಂಡು ಸಿರೋಸಿಸ್ ಅಂತಾಗಿ ಪೋರ್ಟಲ್ ಹೈಪರ್ ಟೆನ್ಷನ್ ಆಗಿ ಅಲ್ಲಿ ರಕ್ತನಾಳಗಳು ಉಬ್ಕೊಂಡಿರ್ತವೆ, ಅವು ರಪ್ಚರ್ ಆದರೆ ರಕ್ತ ವಾಂತಿ ಆಗುತ್ತೆ. ಅಂಥ ಪೇಷಂಟ್ಗೆ ಎಂಡೋಸ್ಕೋಪಿ ಮಾಡಿ ಅವ್ರಿಗೆ ಬ್ಯಾಂಡಿಂಗ್ ಅಂತ ಮಾಡ್ತೀವಿ ನಾವು. ಸೊ ದಟ್ ಈಸ್ ಒನ್ ಪ್ರೊಸೀಜರ್. ವಿತೌಟ್ ಆಪ್ರೇಷನ್ನು ನಾವು ರಬ್ಬರ್ ಬ್ಯಾಂಡ್ ಹಾಕ್ಬೋದು, ಅದು ಎಂಡೋಸ್ಕೋಪಿಕ್ ಪ್ರೊಸೀಜರ್ ಅಂತೀವಿ ನಾವು. ಹಂಗೆ ಹೊಟ್ಟೆ ಒಳಗೆ ಹೋದರೆ ಒಂದು ಪಾಲಿಪ್ ಅಂತ ಇರುತ್ತೆ, ಇಷ್ಟಪ್ಪ ಗಡ್ಡೆ ಇರುತ್ತೆ, ಅದು ಕ್ಯಾನ್ಸರ್ ಅಲ್ಲ. ಆ ಗಡ್ಡೆನ ಎಂಡೋಸ್ಕೋಪಿಕ್ನೊಳಗೇ ಸ್ನೇರ್ ಮಾಡ್ಕೊಂಡ್ಬಿಡ್ತಾರೆ. ಅದೇ ರೀತಿ ಕೊಲೊನೋಸ್ಕೋಪಿ ಒಳಗೂ ಅಷ್ಟೇ, ಕರುಳಿನಲ್ಲಿ ಅಲ್ಲೆಲ್ಲೆಲ್ಲೆಲ್ಲೆ ಗಂಟುಗಳಿರ್ತವೆನ ಅದನ್ನು ಎಂಡೋಸ್ಕೋಪಿಕಲ್ ಸ್ನೇರಿಂಗ್ ಅಂತೀವಿ ನಾವು ಆಪ್ರೇಷನ್ ಮಾಡಿ. ಅದಕ್ಕಿಂತ ಇಂಪಾರ್ಟೆಂಟು, ಇವಾಗ ಒಂದು ಸಿ ಬಿ ಡಿ ಒಳಗೆ ಇವಾಗ ಪಿತ್ತಕೋಶದಲ್ಲಿ ಇರತಕ್ಕಂಥ ಕಲ್ಲೇನಾದರೂ ಜಾರಿ ಬಂದು ಆ ಬೈಲ್ ಡಕ್ಟ್ನ ಕೂತ್ಕೊಂಡ್ರೆ ಪೇಷಂಟ್ಗೆ ಸರ್ಜಿಕಲ್ ಜಾಂಡಿಸ್ ಆಗುತ್ತೆ. ಅವಾಗ ಎಂಡೋಸ್ಕೋಪ್ ಪಾಸ್ ಮಾಡಿ ERCP ಅಂತೀವಿ ನಾವು, ಎಂಡೋಸ್ಕೋಪಿಕ್ ರೆಟ್ರೋಗ್ರೇಡ್ ಕೊಲಾಂಜಿಯೋ ಪ್ಯಾಂಕ್ರಿಯಾಟೋಗ್ರಫಿ ಅಂತ. ಅದನ್ನು ಕಾಯಿಲೆ ಕಂಡುಹಿಡಲಿಕ್ಕೂ ಯೂಸ್ ಮಾಡ್ತೀವಿ ನಾವು. ಪ್ಲಸ್ ಆ ಸ್ಟೋನ್ನ ಬಾಸ್ಕೆಟ್ ಮಾಡ್ಬೋದು. ಸೊ ಇದು ಲಾಟ್ ಆಫ್ ಎಂಡೋಸ್ಕೋಪಿಕ್ ಪ್ರೊಸೀಜರ್ಸ್ ಇದ್ದಾವೆ. ಇವು ಸಿಂಪಲ್ಲ. ಕೆಲವು ಜನಗಳು ಏನು ಡಾಕ್ಟ್ರೆ ಅದೇನೋ ಬಾಯಿನಾಗಿಂದ ಕಲ್ಲು ತೆಕ್ಕೊಂಬಿಡ್ತಾರಂತಲ್ಲ, ಇದು ಎಂಡೋಸ್ಕೋಪಿಕ್ ಪ್ರೊಸೀಜರ್ಸು. ಎಂಡೋಸ್ಕೋಪ್ನ ಡಯಾಗ್ನೋಸ್ ಮಾಡಲಿಕ್ಕೂ ಯೂಸ್ ಮಾಡ್ತೀವಿ ನಾವು. ಎಂಡೋಸ್ಕೋಪ್ ಪಾಸ್ ಮಾಡಿಬಿಟ್ಟು ಅಲ್ಲಿಂದ ಡೈ ಇಂಜೆಕ್ಟ್ ಮಾಡಿ ಆ ಪಿಕ್ಚರ್ ತೊಗೊಂಡು ಲಿವರ್ನೊಳಗೇನೋ ಡಕ್ಟ್ಸ್ ಡೈಲೇಟ್ ಆಗಿದೆಯಾ ಅದನ್ನೆಲ್ಲ ನಾವು ಸ್ಟಡಿ ಮಾಡ್ಬೋದು. ಎಂಡೋಸ್ಕೋಪಿಕ್ ಅಲ್ಟ್ರಾಸೌಂಡ್ ಅಂತ ಇದೆ. ಇವಾಗ ಪ್ಯಾಂಕ್ರಿಯಾಸ್ ಕ್ಯಾನ್ಸರ್ ಏನೋ ಆದರೆ ನಾವು ಅನೇಕ ಟೆಸ್ಟ್ಗಳು ಮಾಡ್ತೀವಿ, CT ಸ್ಕ್ಯಾನ್, MRI ಸ್ಕ್ಯಾನ್ ಇವೆಲ್ಲ. ಬಟ್ ಎಂಡೋಸ್ಕೋಪ್ನೇ ಪಾಸ್ ಮಾಡಿ ಅದರೊಳಗಿಂದ ಅಲ್ಟ್ರಾಸೌಂಡ್ ಪಾಸ್ ಮಾಡಿ ಇದು ಕ್ಯಾನ್ಸರೋ ಅಲ್ವೋ, ಪೆರಿಆಂಪುಲರಿ ಕ್ಯಾನ್ಸರ್ ಅಂತೀವಿ, ಇದನ್ನೆಲ್ಲ ಕಂಡುಹಿಡಿಬೋದು. ಇವೆಲ್ಲ ಲೇಟೆಸ್ಟ್ ಮೆಡಿಕಲ್ ಡೆವಲಪ್ಮೆಂಟ್ಸ್ ಆ್ಯಂಡ್ ಟೆಕ್ನಾಲಜಿ. ಇದನ್ನು ಇಂಟರ್ವೆನ್ಷನಲ್ ಪ್ರೊಸೀಜರ್ ಅಂತೀವಿ ನಾವು. ವಿತೌಟ್ ಮೇಲೆ ಏನು ನಾವು ಕಟ್ ಮಾಡಲ್ಲ, ಹಂಗೆ ಎಂಡೋಸ್ಕೋಪ್ ಪಾಸ್ ಮಾಡಿ ಇವೆಲ್ಲ ಮಾಡ್ತೀವಿ. ಸೊ ನಮ್ಮ ಜನರಲ್ ಸರ್ಜರಿ ಒಳಗೆ ಮೇಯ್ನ್ಲಿ ಗ್ಯಾಸ್ಟ್ರೋಸ್ಕೋಪಿ ಮೇಲಿಂದ ಹಾಕೋದು, ಕೊಲೊನೋಸ್ಕೋಪಿ, ಕೆಲವರಿಗೆ ಪ್ರಾಕ್ಟೋಸ್ಕೋಪಿ ಅಂತೀವಿ, ಸಿಂಪಲ್ ಅದು. ಇವಾಗ ಯಾವುದೋ ಒಬ್ಬ ಪೇಷಂಟು ಮೋಷನ್ನ ಬ್ಲಡ್ ಹೋಗ್ತದೆ ಅಂತ ಬಂದರೆ ಫಸ್ಟ್ ನಾನು DR ಅಂತೀವಿ, ಡಿಜಿಟಲ್ ರೆಕ್ಟಲ್ ಎಕ್ಸಾಮ್ ಅಂತ ಮಾಡ್ತೀನಿ. ಇನ್ನೂ ಹೆಚ್ಚಿಗೆ ನೋಡಬೇಕಂದ್ರೆ ಒಂದು ಸ್ಕೋಪ್ ಇರುತ್ತೆ ಇಷ್ಟು ದೊಡ್ಡದು. ಪೇಷಂಟ್ ಔಟ್ ಪೇಷಂಟಿಗೆ ಅವನಿಗೇನು ಅನಸ್ತೇಷಿಯಾ ಕೊಡಲ್ಲ, ಅಡ್ಮಿಟ್ ಮಾಡಲ್ಲ. ಆ ಸ್ಕೋಪ್ನ ಒಳಗಡೆ ಹಾಕಿದರೆ ಅಲ್ಲಿ ಪೈಲ್ಸ್ ಇದೆಯಾ ಕ್ಯಾನ್ಸರ್ ಇದೆಯಾ ಗೊತ್ತಾಗುತ್ತೆ. ನಾವು ಬಯಾಪ್ಸಿನ ತೊಗೊಬೋದು. ಇದನ್ನು ಪ್ರಾಕ್ಟೋಸ್ಕೋಪಿ ಅಂತೀವಿ. ಪ್ರಾಕ್ಟೋ ಅಂದರೆ ಮೋಷನ್ ಮಾಡೋ ಜಾಗ, ಪ್ರಾಕ್ಟಮ್ ಅಂತೀವಿ. ಸಿಗ್ಮಾಯ್ಡೋಸ್ಕೋಪಿ ಅಂತ ಒಂದು ಪ್ರೊಸೀಜರ್ ಇದೆ. ಕೊಲೊನೋಸ್ಕೋಪಿ ಅಂದರೆ ಇಡೀ ದೊಡ್ಡ ಕರಳನ್ನ ನೋಡೋದನ್ನು ನಾವು ಕೊಲೊನೋಸ್ಕೋಪಿ ಅಂತೀವಿ. ಬರೀ ದೊಡ್ಡ ಕರಳನ್ನ ಕೆಲವು ಭಾಗ ಸಿಗ್ಮಾಯ್ಡ್ ಕೋಲನ್ ಅಂತಿರುತ್ತೆ, ಅದು ಸಿಗ್ಮಾಯ್ಡ್ ಕೋಲನ್ನಲ್ಲಿ ಭಾಳ ಸಾರಿ ಕ್ಯಾನ್ಸರ್ ಆಗಿರುತ್ತೆ. ಆ ಸಿಗ್ಮಾಯ್ಡ್ ಅಲ್ಲಿಂದ ಬ್ಲೀಡಿಂಗ್ ಆಗುತ್ತೆ, ಸಿಗ್ಮಾಯ್ಡೋಸ್ಕೋಪಿ ಅಂತೀವಿ. ಸೊ ಈ ಸ್ಕೋಪಿಗಳು ಇವತ್ತು ಅಡ್ವಾಂಟೇಜ್ ಏನಂದರೆ, ಯೂಶಲಿ ಇವನ್ನೆಲ್ಲ ಮಾಡೋ ಅಂಥವ್ರು ಸಿಗ್ಮಾಯ್ಡೋಸ್ಕೋಪಿ, ಕೊಲೊನೋಸ್ಕೋಪಿ ಮಾಡೋನು ಮೆಡಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟ್ ಅಂತೀವಿ. ನಾವು ಸರ್ಜಿಕಲ್ ಗ್ಯಾಸ್ಟ್ರೋಎಂಟ್ರಾಲಜಿಸ್ಟು. ಸೊ ವಿ ಆರ್ ಕ್ವಾಲಿಫೈಡ್ ಟು ಡೂ ದೀಸ್ ಪ್ರೊಸೀಜರ್ಸ್. ಸೊ ಹಂಗಾಗಿ ಇಷ್ಟು ಅವೇರ್ನೆಸ್ ಇರಲಿ ಅಂತ.